ಮೀರಾ, ಹೇಗೆ ಕಾಣಿಸ್ತಿದ್ದೀನಿ? ಸೂಪರ್ ಆಗಿ ಕಾಣಿಸ್ತಿದ್ಯಾ ಸಪ್ತಮಿ. ನಿಜ ಹೇಳ್ಬೇಕಂದ್ರೆ ದಂತದ ಗೊಂಬೆ ಅಂತ ನೀನು ನೋಡೇ ಹೆಸರು ಬಂತು ಅಂತ ಅನಿಸ್ತಿದೆ. ಈ ಸೀರೆಗೂ ನಿನ್ ಕಲರ್ಗೂ ಸೂಪರ್ ಆಗಿ ಮ್ಯಾಚ್ ಆಗ್ತಿದೆ. ಹೌದು, ಈ ಸೀರೆ ಕೊಡ್ಸಿದ್ದು ಶ್ರೀಮಂತರ್ ತಾನೆ? ಹೌದು. ನಾಚಿಕೆ ನೋಡು. ಸೀರೆ ಮಾತ್ರ ಸೂಪರ್ ಆಗಿದೆ ಕಣೆ. ಎಷ್ಟಾಯ್ತು ಸೀರೆಗೆ? 1 ಲಕ್ಷ ಮೀರಾ. 1 ಲಕ್ಷನಾ? ಚಿಕ್ಕ ಚಿಕ್ಕ ಖರ್ಚನೆಲ್ಲ ಲೆಕ್ಕ ಇಡೋ ಶ್ರೀಮಂತ್ ಕುಮಾರ್ ಅವರು ಮದ್ವೆ ಸೀರೆ ವಿಷಯದಲ್ಲಿ ಚೌಕಾಸಿ ತೋರಿಸಿಲ್ಲ. ನಿನ್ಗೆ ಕಾಸ್ಟ್ಲಿ ಸೀರೆನೇ ಕೊಡ್ಸಿದ್ದಾರೆ. ಅವ್ರು ನಿಜವಾಗ್ಲೂ ಗ್ರೇಟ್. ಅವ್ರು ಯಾವಾಗ್ಲೂ ಇದೇ ತರ ಕಣೆ. ಒಂದೊಂದ್ಸರಿ ದುಡ್ಡಿನ ಮುಖಾನೇ ನೋಡ್ದೆ ಖರ್ಚು ಮಾಡೋ ಶ್ರೀಮಂತ್ ಕುಮಾರ್ ಆಗಿರ್ತಾರೆ. ಇನ್ನೊಂದ್ಸರಿ ದುಡ್ಡೇ ಬಿಚ್ತಾ ಇರೋ ತರ ಜಿಪುಣ್ ಕುಮಾರ ತರ ಆಡ್ತಾರೆ. ನನ್ಗಂತೂ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಬೆವ್ರನ್ನ ನೀರಿನ ತರ ಅರ್ಸಿದವ್ರಿಗಷ್ಟೇ ದುಡ್ಡಿನ ಬೆಲೆ ಗೊತ್ತಿರೋದು. ಶ್ರೀಮಂತರು ಕೂಡ ಅದೇ ತರ ತುಂಬಾ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಯಾವಾಗ ಯಾವ ಟೈಮಲ್ಲಿ ಹೇಗೆ ಖರ್ಚು ಮಾಡ್ಬೇಕಂತ ಚೆನ್ನಾಗಿ ಗೊತ್ತು. ಅಕ್ಕ, ಏನಾಯ್ತು ನಮ್ಮ ಅಕ್ಕ, ಅಪ್ಪನೆಲ್ಲಾದ್ರೂ ನೋಡಿದ್ಯಾ? ಅಪ್ಪನ ಅಲ್ಲೇ ಎಲ್ಲೋ ಶಾಸ್ತ್ರ ನಡೀತಿರೋ ಜಾಗದಲ್ಲಿ ಇರ್ಬಹುದು, ಹೋಗ್ ನೋಡು. ಎಲ್ಲ ಕಡೆ ನೋಡ್ದೆ ಅಕ್ಕ, ಅಲ್ಲೆಲ್ಲೂ ಇಲ್ಲ. ಇಲ್ವಾ? ನಮ್ಮ ಇನ್ನೊಂದ್ಸರಿ ಎಲ್ಲ ಕಡೆ ಹೋಗಿ ನೋಡು. ಫ್ರೆಂಡ್ಸೋ ರಿಲೇಟಿವ್ಸೋ ಯಾರ ಜೊತೆನೋ ಮಾತಾಡ್ತಾ ನಿಂತಿರ್ತಾರೆ. ಎಲ್ಲ ಕಡೆ ಹೋಗಿ ನೋಡು, ಸಿಗ್ತಾರೆ. ಹಾ ಸರಿ ಅಕ್ಕ. ನಮ್ಮ ಅಪ್ಪ ಸಿಕ್ಕಿದ ತಕ್ಷಣ ನನ್ನ ಹತ್ರ ಬಂದು ಹೇಳು, ಮರಿಬೇಡ. ಸರಿ ಅಕ್ಕ. ಅಪ್ಪ ಎಲ್ಲಿ ಹೋಗಿರ್ಬೋದು? ಫೈನಾನ್ಸ್ ಅವ್ರಿಗೆ ಹಣ ಕೊಡಬೇಕು ಅಂತಿದ್ರು, ಅದೇ ಟೆನ್ಷನಲ್ಲಿ ಇದ್ದಾರ ಅವರು. ಏನಾಯ್ತು ಸಪ್ತಮಿ? ಏನೂ ಇಲ್ಲ ಮೀರಾ, ಅಪ್ಪ ಎಲ್ಲಿ ಹೋದ್ರು ಅಂತ ಯೋಚನೆ ಮಾಡ್ತಿದ್ದೀನಿ. ಎಲ್ಲೂ ಹೋಗಿರಲ್ಲ, ಆರಾಮಾಗಿರು. ಸಪ್ತಮಿ, ನನಗೆ ಮನೆಯಿಂದ ಕಾಲ್ ಬರ್ತಾ ಇದೆ, ನಾನು ಮಾತಾಡ್ಕೊಂಬರ್ತೀನಿ. ಸರಿ. ಹಾಪ, ಸಪ್ತಮಿ ಮದ್ವೆಗೆ ಬಂದಿದ್ದೆ. ಸಪ್ತಮಿ ನಿಮ್ಮನ್ನ ತುಂಬಾ ಕೇಳ್ತಾ ಇದ್ಲು. ಏನು, ನೀವು ಬರಕ್ಕಾಗಲ್ವಾ? ಸರಿ ಅಪ್ಪ, ನಿಮ್ಮ ವಿಶೇಷನ ಸಪ್ತಮಿಗೆ ಹೇಳ್ತೀನಿ. ಓಕೆ ಅಪ್ಪ, ಬಾಯ್. ರೀ ಬಿಡ್ರಿ. ಅಲ್ಲ ರೀ, ಅಲ್ಲಿ ಮಂಟಪದ ಹತ್ರ ಎಲ್ರೂ ಶಾಸ್ತ್ರ ಶುರು ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ನೀವು ನೋಡಿದ್ರೆ ದರ ದರ ಅಂತ ನನ್ನ ಇಲ್ಲಿಗೆ ಎಳ್ಕೊಂಡ್ ಬಂದಿದ್ದೀರಾ. ಶಾಸ್ತ್ರ ಮಾಡೋಕ್ಕೂ ಬಿಡ್ತೀರಾ? ಯಾಕ್ರಿ ಹೇಳ್ರಿ. ನಮೃತ ಅಪ್ಪ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ಲು, ಆದ್ರೆ ಅವ್ರು ಇಲ್ಲೇ ಇದ್ದಾರೆ. ಈಗೇನು ಹೇಳ್ತೀರಾ? ನಾನು ಇಲ್ಲಿಂದ ಹೋಗ್ಲಾ? ನಾನು ಹೋಗ್ತೀನಿ ಬಿಡಿ. ಒಂದ್ ನಿಮಿಷ ಇರು. ಜೀವನದಲ್ಲಿ ಯಾವತ್ತೂ ಯಾವುದೇ ಕಾರಣಕ್ಕೂ ಯಾವ ವಿಚಾರ ನಿನ್ನ ಹತ್ರ ಮಾತಾಡಬಾರ್ದು ಅಂತ ಅನ್ಕೊಂಡಿದ್ನೋ, ಏನು ನಾನು ನಿನ್ನ ಹತ್ರ ಕೇಳಬಾರ್ದು ಅಂತ ಅನ್ಕೊಂಡಿದ್ನೋ,
ಇವತ್ತು ನಿನ್ನ ಹತ್ರ ಕೈ ಚಾಚಿ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಿದೆ. ಯಾಕೋ ಅಪ್ಸೆಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮೊದಲು ಸಪ್ತಮಿಗೆ ವಿಷಯ ತಿಳಿಸ್ಬೇಕು. ಅಂದ್ರೆ ಅಂದ್ರೆ ಎಲ್ಲಿವರೆಗೂ ಮದ್ವೆ ನನ್ನ ಕೈನಲ್ಲಿತ್ತು